ನಮಸ್ಕಾರ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ದೇವಾಲಯವು ಕೇವಲ ಒಂದು ಕಟ್ಟಡವಲ್ಲ, ಅದು ಮನಸ್ಸಿಗೆ ಶಾಂತಿ ನೀಡುವ ಪವಿತ್ರ ಸ್ಥಳ. ಅನೇಕ ಜನರು ತಮ್ಮ ದುಃಖ, ನೋವು, ಸಂತೋಷ ಮತ್ತು ಆಶಯಗಳನ್ನು ದೇವರ ಮುಂದೆ ವ್ಯಕ್ತಪಡಿಸಲು ದೇವಾಲಯಕ್ಕೆ ಹೋಗುತ್ತಾರೆ. ದೇವಾಲಯಕ್ಕೆ ಹೋದಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಜೀವನದಲ್ಲಿ ಒಳ್ಳೆಯ ಶಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿದೆ. ಆದರೆ ಒಂದು ಪ್ರಶ್ನೆ, ದೇವಾಲಯಕ್ಕೆ ಹೋಗುವುದಷ್ಟೇ ಸಾಕೆ ಅಥವಾ ದೇವಾಲಯದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದು ಅಷ್ಟೇ ಮುಖ್ಯವೇ? ಬಹಳ ಜನರು ತಿಳಿಯದೆ ಕೆಲವು ಸಾಮಾನ್ಯ ತಪ್ಪುಗಳನ್ನು ಮಾಡುತ್ತಾರೆ. ಅವು ಭಕ್ತಿಯ ಕೊರತೆಯಿಂದ ಅಲ್ಲ, ಆದರೆ ಅರಿವಿನ ಕೊರತೆಯಿಂದ. ಈ ವಿಷಯಗಳು ವಿವಿಧ ಹಿಂದೂ ಆಚರಣೆಗಳು, ಆಗಮ ಸಂಪ್ರದಾಯಗಳು ಹಾಗೂ ಭಕ್ತಿಪರ ಪರಂಪರೆಗಳಲ್ಲಿ ಸಾಮಾನ್ಯವಾಗಿ ಹೇಳಲ್ಪಡುವ ಮಾರ್ಗಸೂಚಿಗಳಾಗಿವೆ. ಎಲ್ಲ ದೇವಾಲಯಗಳ ನಿಯಮಗಳು ಒಂದೇ ರೀತಿಯಾಗಿರುವುದಿಲ್ಲ, ಆದ್ದರಿಂದ ಸ್ಥಳೀಯ ಸಂಪ್ರದಾಯಗಳನ್ನು ಗೌರವಿಸುವುದು ಅತ್ಯಂತ ಮುಖ್ಯ. ಇಂದಿನ ಈ ವಿಡಿಯೋದಲ್ಲಿ ದೇವಾಲಯಗಳಿಗೆ ಹೋದಾಗ ಜನರು ಮಾಡುವ 10 ಸಾಮಾನ್ಯ ತಪ್ಪುಗಳು ಯಾವುವು ಮತ್ತು ಅವುಗಳನ್ನು ಹೇಗೆ ತಪ್ಪಿಸಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. 1. ದೇವಾಲಯಕ್ಕೆ ಹೋಗುವ ಮೊದಲು ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳದೇ ಇರುವುದು. ನಾವು ಸಾಮಾನ್ಯವಾಗಿ ದೇವಾಲಯಕ್ಕೆ ಹೋಗುವಾಗ ಹೊಸ ಬಟ್ಟೆ ಧರಿಸುತ್ತೇವೆ, ಸ್ನಾನ ಮಾಡಿ ಸ್ವಚ್ಛವಾಗಿ ಹೋಗುತ್ತೇವೆ. ಆದರೆ ಒಂದು ವಿಷಯವನ್ನು ಹಲವರು ಮರೆತು ಬಿಡುತ್ತಾರೆ. ದೇಹದ ಶುದ್ಧತೆ ಮಾತ್ರ ಸಾಕಾಗುವುದಿಲ್ಲ, ಮನಸ್ಸಿನ ಶುದ್ಧತೆಯೂ ಮುಖ್ಯ. ಯಾರ ಮೇಲಾದರೂ ಕೋಪ, ದ್ವೇಷ ಅಥವಾ ಅಸೂಯೆ ತುಂಬಿಕೊಂಡ ಮನಸ್ಸಿನಿಂದ ದೇವಾಲಯಕ್ಕೆ ಹೋದರೆ ಪ್ರಾರ್ಥನೆಯ ಕಡೆ ಮನಸ್ಸು ನೆಲೆಯಾಗುವುದು ಕಷ್ಟ. ದೇವಾಲಯವು ಕೇವಲ ಬೇಡಿಕೆಗಳನ್ನು ಇಡುವ ಸ್ಥಳವಲ್ಲ, ಅದು ಒಳಮನಸ್ಸನ್ನು ಶಾಂತಗೊಳಿಸುವ ಸ್ಥಳವೂ ಹೌದು. ಆದ್ದರಿಂದ ದೇವಾಲಯದ ಒಳಗೆ ಪ್ರವೇಶಿಸುವ ಮೊದಲು ಕೆಲವು ಕ್ಷಣ ಕಣ್ಣು ಮುಚ್ಚಿ ಆಳವಾಗಿ ಉಸಿರೆಳೆದು ಮನಸ್ಸನ್ನು ಶಾಂತಗೊಳಿಸುವ ಪ್ರಯತ್ನ ಮಾಡಿ. ದಿನದ ಗೊಂದಲವನ್ನು ಸ್ವಲ್ಪ ಹೊತ್ತು ಬದಿಗಿಟ್ಟು ದೇವರ ಸನ್ನಿಧಿಗೆ ಹೋಗಿ. ಹಲವರು ದೇವಾಲಯದ ಬಾಗಿಲು ದಾಟಿದ ತಕ್ಷಣವೇ ಮೊಬೈಲ್ನಲ್ಲಿ ಮಾತನಾಡುವುದು, ನಗುವುದು ಅಥವಾ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವುದನ್ನು ಕಾಣಬಹುದು. ಹೀಗೆ ಮಾಡಿದರೆ ಮನಸ್ಸು ಪ್ರಾರ್ಥನೆಯಿಂದ ದೂರವಾಗುತ್ತದೆ. ದೇವಾಲಯದಲ್ಲಿ ಕಳೆದ ಕೆಲವೇ ನಿಮಿಷಗಳನ್ನಾದರೂ ಸಂಪೂರ್ಣವಾಗಿ ದೇವರ ಧ್ಯಾನಕ್ಕೆ ಮೀಸಲಿಡಿ. ಇದೇ ನಿಜವಾದ ಭಕ್ತಿಯ ಆರಂಭ. 2. ದೇವಾಲಯವನ್ನು ಫೋಟೋ ತೆಗೆಯುವ ಸ್ಥಳವಾಗಿ ಮಾತ್ರ ನೋಡುವುದು. ಇಂದಿನ ಕಾಲದಲ್ಲಿ ಬಹುತೇಕ ಎಲ್ಲರ ಕೈಯಲ್ಲೂ ಸ್ಮಾರ್ಟ್ಫೋನ್ ಇದೆ. ದೇವಾಲಯಕ್ಕೆ ಹೋದ ತಕ್ಷಣ ಕೆಲವರು ಮೊದಲು ದೇವರನ್ನು ನೋಡುವುದಕ್ಕಿಂತ ಸೆಲ್ಫಿ ತೆಗೆದುಕೊಳ್ಳುವುದರಲ್ಲಿ ಅಥವಾ ವಿಡಿಯೋ ಮಾಡುವುದರಲ್ಲಿ ಹೆಚ್ಚು ಆಸಕ್ತಿ ತೋರಿಸುತ್ತಾರೆ. ಕೆಲವು ದೇವಾಲಯಗಳಲ್ಲಿ ಛಾಯಾಚಿತ್ರ ಅಥವಾ ವಿಡಿಯೋ ತೆಗೆದುಕೊಳ್ಳುವುದಕ್ಕೆ ಅನುಮತಿ ಇರಬಹುದು, ಆದರೆ ಅನೇಕ ದೇವಾಲಯಗಳಲ್ಲಿ ಅದಕ್ಕೆ ನಿರ್ಬಂಧವೂ ಇರುತ್ತದೆ. ಆದ್ದರಿಂದ ಅಲ್ಲಿನ ನಿಯಮಗಳನ್ನು ಪಾಲಿಸುವುದು ಅಗತ್ಯ. ದೇವಾಲಯಕ್ಕೆ ಹೋದಾಗ ಮೊದಲ ಆದ್ಯತೆ ದೇವರ ದರ್ಶನವಾಗಿರಬೇಕು. ನಂತರ ಅನುಮತಿ ಇದ್ದರೆ ಮಾತ್ರ ಚಿತ್ರಗಳನ್ನು ತೆಗೆಯಬಹುದು. ನಮ್ಮ ಭಕ್ತಿಯನ್ನು ಜಗತ್ತಿಗೆ ತೋರಿಸುವುದಕ್ಕಿಂತ ನಮ್ಮ ಮನಸ್ಸಿನಲ್ಲಿ ಅನುಭವಿಸುವುದು ಹೆಚ್ಚು ಮಹತ್ವದ್ದಾಗಿದೆ. ಕೆಲವು ಕ್ಷಣ ಮೊಬೈಲ್ ಅನ್ನು ಬದಿಗಿಟ್ಟು ದೇವರ ಸನ್ನಿಧಿಯಲ್ಲಿ ಶಾಂತವಾಗಿ ನಿಂತರೆ ಅದು ಅನೇಕ ಫೋಟೋಗಳಿಗಿಂತ ಹೆಚ್ಚು ಅಮೂಲ್ಯವಾದ ಅನುಭವವಾಗಬಹುದು. ದೇವಾಲಯದ ಪವಿತ್ರತೆಯನ್ನು ಗೌರವಿಸುವುದು ಪ್ರತಿಯೊಬ್ಬ ಭಕ್ತನ ಕರ್ತವ್ಯ. 3. ದೇವಾಲಯದಲ್ಲಿ ಜೋರಾಗಿ ಮಾತನಾಡುವುದು ಮತ್ತು ಗದ್ದಲ ಮಾಡುವುದು. ದೇವಾಲಯ ಎಂದರೆ ಶಾಂತಿ, ಭಕ್ತಿ ಮತ್ತು ಧ್ಯಾನದ ಸ್ಥಳ. ಅನೇಕ ಜನರು ತಮ್ಮ ಜೀವನದ ಕಷ್ಟಗಳನ್ನು ದೇವರ ಮುಂದೆ ಹೇಳಿಕೊಳ್ಳಲು, ಮನಸ್ಸಿಗೆ ನೆಮ್ಮದಿ ಪಡೆಯಲು ದೇವಾಲಯಕ್ಕೆ ಬರುತ್ತಾರೆ. ಆದರೆ ಕೆಲವರು ದೇವಾಲಯದ ಒಳಗೆ ಜೋರಾಗಿ ಮಾತನಾಡುವುದು, ನಗುವುದು ಅಥವಾ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದನ್ನು ಕಾಣಬಹುದು. ಇದರಿಂದ ಅಲ್ಲಿ ಪ್ರಾರ್ಥನೆ ಮಾಡುತ್ತಿರುವ ಇತರ ಭಕ್ತರಿಗೆ ತೊಂದರೆಯಾಗಬಹುದು. ದೇವರ ಸನ್ನಿಧಿಯಲ್ಲಿ ಸಾಧ್ಯವಾದಷ್ಟು ಮೌನ ಮತ್ತು ಶಾಂತತೆಯನ್ನು ಕಾಪಾಡುವುದು ಉತ್ತಮ. ಮಾತನಾಡಬೇಕಾದ ಪರಿಸ್ಥಿತಿ ಬಂದರೂ ನಿಧಾನವಾದ ಧ್ವನಿಯಲ್ಲಿ ಮಾತನಾಡಿ. ದೇವಾಲಯದ ವಾತಾವರಣವನ್ನು ಗೌರವಿಸುವುದು ಕೂಡ ಭಕ್ತಿಯ ಒಂದು ಭಾಗವಾಗಿದೆ. ಇಂದಿನ ದಿನಗಳಲ್ಲಿ ಮೊಬೈಲ್ ಫೋನ್ ಕೂಡ ಮತ್ತೊಂದು ಕಾರಣವಾಗಿದೆ. ದೇವಾಲಯಕ್ಕೆ ಪ್ರವೇಶಿಸುವ ಮೊದಲು ಫೋನ್ ಅನ್ನು ಸೈಲೆಂಟ್ ಮೋಡ್ಗೆ ಹಾಕಿದರೆ ಅನಗತ್ಯ ರಿಂಗ್ ಟೋನ್ ಅಥವಾ ಶಬ್ದದಿಂದ ಇತರರ ಧ್ಯಾನಕ್ಕೆ ಅಡ್ಡಿಯಾಗುವುದಿಲ್ಲ. 4. ದೇವಾಲಯದ ನಿಯಮಗಳು ಮತ್ತು ಸಂಪ್ರದಾಯಗಳನ್ನು ಪಾಲಿಸದೇ ಇರುವುದು. ಪ್ರತಿ ದೇವಾಲಯಕ್ಕೂ ತನ್ನದೇ ಆದ ಕೆಲವು ಸಂಪ್ರದಾಯಗಳು ಮತ್ತು ನಿಯಮಗಳಿರುತ್ತವೆ. ಕೆಲವು ದೇವಾಲಯಗಳಲ್ಲಿ ಪಾದರಕ್ಷೆಗಳನ್ನು ನಿರ್ದಿಷ್ಟ ಸ್ಥಳದಲ್ಲೇ ಇಡಬೇಕು
ಕೆಲವು ಕಡೆ ವಿಶೇಷ ಉಡುಪು ನಿಯಮಗಳಿರಬಹುದು. ಇನ್ನು ಕೆಲವು ದೇವಾಲಯಗಳಲ್ಲಿ ಗರ್ಭಗುಡಿಯೊಳಗೆ ಫೋಟೋ ತೆಗೆಯಲು ಅಥವಾ ಮೊಬೈಲ್ ಬಳಸಲು ಅನುಮತಿ ಇರುವುದಿಲ್ಲ. ಈ ನಿಯಮಗಳನ್ನು ಪಾಲಿಸುವುದು ಕೇವಲ ಶಿಸ್ತುಗಾಗಿ ಮಾತ್ರ ಅಲ್ಲ, ಆ ದೇವಾಲಯದ ಪವಿತ್ರ ಸಂಪ್ರದಾಯಗಳಿಗೆ ಗೌರವ ಸೂಚಿಸುವುದು. ಕೆಲವರು ನನಗೆ ಗೊತ್ತಿರಲಿಲ್ಲ ಎಂದು ಹೇಳಬಹುದು, ಆದರೆ ಹೊಸ ದೇವಾಲಯಕ್ಕೆ ಹೋದಾಗ ಅಲ್ಲಿನ ಸೂಚನಾ ಫಲಕಗಳನ್ನು ಓದುವುದು ಅಥವಾ ಸಿಬ್ಬಂದಿಯನ್ನು ಕೇಳುವುದು ಉತ್ತಮ ಅಭ್ಯಾಸ. ಭಕ್ತಿ ಎಂದರೆ ದೇವರ ಮೇಲೆ ಪ್ರೀತಿ ತೋರಿಸುವುದು ಮಾತ್ರವಲ್ಲ, ದೇವಾಲಯದ ಸಂಪ್ರದಾಯಗಳನ್ನು ಗೌರವಿಸುವುದು. ಒಂದು ಸಣ್ಣ ಬದಲಾವಣೆ ನಮ್ಮ ದೇವಾಲಯದ ಅನುಭವವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸಬಹುದು. ದೇವರ ಸನ್ನಿಧಿಯಲ್ಲಿ ನಾವು ತೋರಿಸುವ ವಿನಯ ಮತ್ತು ಶಿಸ್ತೇ ನಿಜವಾದ ಭಕ್ತಿಯ ಲಕ್ಷಣವಾಗಿದೆ. 5. ದೇವಾಲಯದ ಸ್ವಚ್ಛತೆಯನ್ನು ಕಾಪಾಡದೇ ಇರುವುದು. ಸ್ವಚ್ಛತೆಯೇ ದೇವರ ಸಮೀಪತೆ ಎಂಬ ಮಾತನ್ನು ನಾವು ಆಗಾಗ ಕೇಳುತ್ತೇವೆ. ದೇವಾಲಯವು ಪವಿತ್ರ ಸ್ಥಳವಾಗಿರುವುದರಿಂದ ಅದರ ಸ್ವಚ್ಛತೆಯನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಆದರೆ ಕೆಲವರು ಪ್ರಸಾದದ ಕವರ್ಗಳು, ನೀರಿನ ಬಾಟಲ್ಗಳು, ಪ್ಲಾಸ್ಟಿಕ್ ಅಥವಾ ಇತರ ಕಸವನ್ನು ದೇವಾಲಯದ ಆವರಣದಲ್ಲಿ ಎಸೆಯುತ್ತಾರೆ. ಇದು ದೇವಾಲಯದ ಸೌಂದರ್ಯಕ್ಕೂ ಮತ್ತು ಪವಿತ್ರ ವಾತಾವರಣಕ್ಕೂ ಧಕ್ಕೆ ಉಂಟು ಮಾಡುತ್ತದೆ. ದೇವಾಲಯಕ್ಕೆ ಹೋಗುವಾಗ ತಂದಿರುವ ಯಾವುದೇ ಕಸವನ್ನು ಕಸದ ಬುಟ್ಟಿಗೆ ಹಾಕಿ. ಕಸದ ಬುಟ್ಟಿ ಇಲ್ಲದಿದ್ದರೂ ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗಿ ಸರಿಯಾದ ಸ್ಥಳಕ್ಕೆ ವಿಲೇವಾರಿ ಮಾಡಿ. ಸ್ವಚ್ಛ ದೇವಾಲಯ ಎಲ್ಲರಿಗೂ ಶಾಂತಿಯ ಅನುಭವ ನೀಡುತ್ತದೆ. ನಮ್ಮ ಒಂದು ಸಣ್ಣ ಜವಾಬ್ದಾರಿಯು ತನ್ನಡೆ ಸಾವಿರಾರು ಭಕ್ತರಿಗೆ ಉತ್ತಮ ವಾತಾವರಣ ನೀಡಬಹುದು. 6. ದರ್ಶನಕ್ಕಾಗಿ ತಳ್ಳಾಟ ಮತ್ತು ಆತುರ ತೋರುವುದು. ದೇವಾಲಯಗಳಲ್ಲಿ ವಿಶೇಷ ದಿನಗಳು, ಹಬ್ಬಗಳು ಅಥವಾ ವಾರಾಂತ್ಯಗಳಲ್ಲಿ ಹೆಚ್ಚಿನ ಜನಸಂದಣಿ ಇರುವುದು ಸಹಜ. ಆದರೆ ಕೆಲವರು ಬೇಗ ದರ್ಶನ ಪಡೆಯಬೇಕೆಂಬ ಕಾರಣಕ್ಕೆ ಸಾಲಿನಲ್ಲಿ ನಿಲ್ಲದೆ ಮುಂದೆ ಹೋಗಲು ಪ್ರಯತ್ನಿಸುತ್ತಾರೆ. ಕೆಲವರು ಇತರರನ್ನು ತಳ್ಳುವುದು, ಮಕ್ಕಳನ್ನು ಅಥವಾ ವಯೋವೃದ್ಧರನ್ನು ಗಮನಿಸದೆ ಮುಂದಕ್ಕೆ ಹೋಗುವುದು ಕೂಡ ಕಂಡುಬರುತ್ತದೆ. ಭಕ್ತಿ ಎಂದರೆ ತಾಳ್ಮೆ. ದೇವರ ದರ್ಶನಕ್ಕಾಗಿ ಕೆಲವು ನಿಮಿಷಗಳು ಕಾಯಬೇಕಾದರೂ ಅದು ಒಂದು ಸಾಧನೆಯಂತೆಯೇ. ಸಾಲಿನಲ್ಲಿ ಶಾಂತವಾಗಿ ನಿಲ್ಲಿ. ವಯೋವೃದ್ಧರು, ಮಕ್ಕಳು ಮತ್ತು ಅಂಗವಿಕಲರಿಗೆ ಆದ್ಯತೆ ನೀಡಿ. ದೇವಾಲಯದ ಸಿಬ್ಬಂದಿಯ ಸೂಚನೆಗಳನ್ನು ಪಾಲಿಸಿ. ಗಮನದಲ್ಲಿರಲಿ, ದೇವರು ನಮ್ಮನ್ನು ಎಷ್ಟು ಬೇಗ ಗರ್ಭಗುಡಿಗೆ ತಲುಪಿದ್ದೇವೆ ಎಂಬುದರಿಂದ ಅಳೆಯುವುದಿಲ್ಲ, ನಮ್ಮ ಮನಸ್ಸಿನ ವಿನಯ ಮತ್ತು ಭಕ್ತಿಯಿಂದ ಅಳೆಯುತ್ತಾರೆ ಎಂಬುದು ಭಕ್ತಿಪರ ಸಂಪ್ರದಾಯಗಳಲ್ಲಿ ಒತ್ತಿ ಹೇಳಲಾಗುತ್ತದೆ. 7. ದೇವರಿಗೆ ಕೇವಲ ಬೇಡಿಕೆಗಳನ್ನೇ ಹೇಳುವುದು, ಕೃತಜ್ಞತೆ ಸಲ್ಲಿಸದಿರುವುದು. ಬಹಳ ಜನರು ದೇವಾಲಯಕ್ಕೆ ಹೋದಾಗ ದೇವರ ಮುಂದೆ ಹೀಗೆ ಪ್ರಾರ್ಥಿಸುತ್ತಾರೆ: ದೇವರು ನನಗೆ ಒಳ್ಳೆಯ ಕೆಲಸ ಸಿಗಲಿ, ನನ್ನ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಬರಲಿ, ನಮ್ಮ ಮನೆಯ ಸಮಸ್ಯೆಗಳು ದೂರವಾಗಲಿ. ಇಂತಹ ಪ್ರಾರ್ಥನೆಗಳಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಅನೇಕ ಬಾರಿ ನಾವು ಒಂದು ವಿಷಯ ಮರೆತು ಬಿಡುತ್ತೇವೆ: ಕೃತಜ್ಞತೆ. ನಮಗೆ ಈಗಾಗಲೇ ಸಿಕ್ಕಿರುವ ಆರೋಗ್ಯ, ಕುಟುಂಬ, ಸ್ನೇಹಿತರು, ಆಹಾರ, ಶಿಕ್ಷಣ, ಬದುಕುವ ಅವಕಾಶ ಇವೆಲ್ಲದಕ್ಕೂ ಧನ್ಯವಾದ ಹೇಳುವುದು ಕೂಡ ಭಕ್ತಿಯ ಒಂದು ಮಹತ್ವದ ಭಾಗವಾಗಿದೆ. ಭಾರತೀಯ ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ದೇವರನ್ನು ಕೇವಲ ಕಷ್ಟದ ಸಮಯದಲ್ಲಿ ಮಾತ್ರವಲ್ಲ, ಸಂತೋಷದ ಸಮಯದಲ್ಲೂ ನೆನಪಿಸಿಕೊಳ್ಳಬೇಕು ಎಂದು ಹೇಳಲಾಗುತ್ತದೆ. ಮುಂದಿನ ಬಾರಿ ದೇವಾಲಯಕ್ಕೆ ಹೋದಾಗ ಕೆಲವು ಕ್ಷಣ ಹೀಗೆ ಪ್ರಾರ್ಥಿಸಿ: ದೇವರೇ, ನನಗೆ ದೊರೆತಿರುವ ಎಲ್ಲ ಒಳ್ಳೆಯ ಸಂಗತಿಗಳಿಗೆ ಧನ್ಯವಾದಗಳು. ಸರಿಯಾದ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ನೀಡಿ. ಈ ಒಂದು ಅಭ್ಯಾಸ ನಮ್ಮ ಮನಸ್ಸಿನಲ್ಲಿ ಸಂತೋಷ, ವಿನಯ ಮತ್ತು ತೃಪ್ತಿಯನ್ನು ಬೆಳೆಸಲು ಸಹಾಯ ಮಾಡಬಹುದು. 8. ಇತರ ಭಕ್ತರನ್ನು ಗೌರವಿಸುವುದು. ದೇವಾಲಯದಲ್ಲಿ ಪ್ರತಿಯೊಬ್ಬರು ಒಂದೇ ಉದ್ದೇಶದಿಂದ ಬರುತ್ತಾರೆ: ಭಕ್ತಿ ಮತ್ತು ಪ್ರಾರ್ಥನೆ. ಆದರೆ ಕೆಲವೊಮ್ಮೆ ನಾವು ಇತರರ ಬಗ್ಗೆ ಯೋಚಿಸದೆ ವರ್ತಿಸುತ್ತೇವೆ. ಸಾಲಿನಲ್ಲಿ ಅಡ್ಡ ನಿಲ್ಲುವುದು, ವಯೋವೃದ್ಧರಿಗೆ ದಾರಿ ಬಿಡದಿರುವುದು, ಮಕ್ಕಳು ಅಥವಾ ಅಂಗವಿಕಲರಿಗೆ ಸಹಾಯ ಮಾಡದಿರುವುದು, ಸಿಬ್ಬಂದಿಯೊಂದಿಗೆ ಅಸಭ್ಯವಾಗಿ ಮಾತನಾಡುವುದು ಇವೆಲ್ಲವೂ ತಪ್ಪಾದ ನಡೆಗಳಾಗಿವೆ. ನಿಜವಾದ ಭಕ್ತಿ ಎಂದರೆ ದೇವರನ್ನು ಮಾತ್ರ ಗೌರವಿಸುವುದಲ್ಲ, ದೇವರ ಬಳಿಗೆ ಬಂದಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೌರವಿಸುವುದು ಆಗಿದೆ. ಒಬ್ಬ ವಯೋವೃದ್ಧರಿಗೆ ಸಾಲಿನಲ್ಲಿ ಸಹಾಯ ಮಾಡುವುದು, ಚಿಕ್ಕ ಮಗುವಿಗೆ ಸುರಕ್ಷಿತವಾಗಿ ದಾರಿ ಮಾಡಿಕೊಡುವುದು ಅಥವಾ ಯಾರಿಗಾದರೂ ವಿನಯದಿಂದ ಮಾತನಾಡುವುದು ಇವು ಸಣ್ಣ ಕೆಲಸಗಳಾದರೂ ದೊಡ್ಡ ಮಾನವೀಯ ಮೌಲ್ಯಗಳನ್ನು ತೋರಿಸುತ್ತವೆ. ದೇವಾಲಯದಿಂದ ಹೊರಬರುವಾಗ ನಮ್ಮೊಂದಿಗೆ ಬರುವುದು ಕೇವಲ ಪ್ರಸಾದವಲ್ಲ, ಉತ್ತಮ ಗುಣಗಳೂ ಆಗಿರಬೇಕು. 9. ದೇವಾಲಯದ ಆಚರಣೆಗಳನ್ನು ಅರ್ಥ ಮಾಡಿಕೊಳ್ಳದೆ ಟೀಕಿಸುವುದು.
ಪ್ರತಿ ದೇವಾಲಯಕ್ಕೂ ತನ್ನದೇ ಆದ ಇತಿಹಾಸ, ಸಂಪ್ರದಾಯ ಮತ್ತು ಆಚರಣೆಗಳಿರುತ್ತವೆ. ಕೆಲವು ದೇವಾಲಯಗಳಲ್ಲಿ ವಿಶೇಷ ರೀತಿಯ ಪೂಜೆ ನಡೆಯುತ್ತದೆ. ಕೆಲವು ಕಡೆ ನಿರ್ದಿಷ್ಟ ದಿನಗಳಲ್ಲಿ ಮಾತ್ರ ಕೆಲವು ಸೇವೆಗಳು ನಡೆಯುತ್ತವೆ. ಕೆಲವರು ಆ ಆಚರಣೆಗಳ ಹಿಂದಿರುವ ಅರ್ಥವನ್ನು ತಿಳಿದುಕೊಳ್ಳದೆ ಇದು ಯಾಕೆ ಬೇಕು, ಇದಕ್ಕೆ ಅರ್ಥವೇ ಇಲ್ಲ ಎಂದು ತಕ್ಷಣ ಟೀಕೆ ಮಾಡುತ್ತಾರೆ. ಆದರೆ ಯಾವುದೇ ಸಂಪ್ರದಾಯದ ಬಗ್ಗೆ ಅಭಿಪ್ರಾಯ ರೂಪಿಸಿಕೊಳ್ಳುವ ಮೊದಲು ಅದರ ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದು ಉತ್ತಮ. ಅನೇಕ ಆಚರಣೆಗಳು ಶತಮಾನಗಳ ಹಿಂದಿನಿಂದ ಬಂದಿರುವ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಭಾಗವಾಗಿವೆ. ಅರ್ಥವಾಗದ ವಿಷಯವಿದ್ದರೆ ದೇವಾಲಯದ ಅರ್ಚಕರು ಅಥವಾ ತಿಳಿದಿರುವ ವ್ಯಕ್ತಿಗಳ ಬಳಿ ವಿನಯದಿಂದ ಕೇಳಬಹುದು. ಪ್ರಶ್ನೆ ಕೇಳುವುದು ತಪ್ಪಲ್ಲ, ಆದರೆ ತಿಳಿಯದೆ ಅವಮಾನಿಸುವುದು ಸರಿಯಲ್ಲ. ಜ್ಞಾನ ಮತ್ತು ಗೌರವ ಎರಡೂ ಒಟ್ಟಿಗೆ ಇದ್ದಾಗ ಭಕ್ತಿ ಇನ್ನಷ್ಟು ಸುಂದರವಾಗುತ್ತದೆ. 10. ದೇವಾಲಯದಿಂದ ಹೊರಬಂದ ತಕ್ಷಣ ಭಕ್ತಿಯನ್ನು ಮರೆತು ಬಿಡುವುದು. ಇದು ಬಹುಶಃ ಅತ್ಯಂತ ದೊಡ್ಡ ತಪ್ಪು. ಅನೇಕ ಜನರು ದೇವಾಲಯದೊಳಗೆ ತುಂಬಾ ಭಕ್ತಿಯಿಂದ ಇರುತ್ತಾರೆ, ಆದರೆ ಹೊರಗೆ ಬಂದ ತಕ್ಷಣ ಕೋಪ, ಅಸತ್ಯ, ಜಗಳ, ಅಸಭ್ಯ ಮಾತು ಅಥವಾ ಇತರರಿಗೆ ತೊಂದರೆ ಕೊಡುವ ವರ್ತನೆಗೆ ಮರಳುತ್ತಾರೆ. ದೇವಾಲಯಕ್ಕೆ ಹೋಗುವುದರ ನಿಜವಾದ ಉದ್ದೇಶ ಕೇವಲ ದರ್ಶನವಲ್ಲ. ಅಲ್ಲಿಂದ ನಾವು ಕಲಿಯುವ ಶಾಂತಿ, ಪ್ರೀತಿ, ಸತ್ಯ, ದಯೆ ಮತ್ತು ಸಹನೆಯಂತಹ ಮೌಲ್ಯಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅನುಸರಿಸುವುದು ಮುಖ್ಯ. ನಾವು ದೇವಾಲಯದಲ್ಲಿ ಕಲಿತ ಒಳ್ಳೆಯ ಗುಣಗಳು ನಮ್ಮ ಮನೆ, ಕೆಲಸ, ಕಾಲೇಜು ಮತ್ತು ಸಮಾಜದಲ್ಲೂ ಕಾಣಿಸಬೇಕು. ಒಳ್ಳೆಯ ಮನುಷ್ಯನಾಗಲು ಪ್ರಯತ್ನಿಸುವುದೇ ದೇವರಿಗೆ ಅರ್ಪಿಸುವ ಅತ್ಯುತ್ತಮ ಕಾಣಿಕೆ ಎಂದು ಅನೇಕ ಆಧ್ಯಾತ್ಮಿಕ ಪರಂಪರೆಗಳು ತಿಳಿಸುತ್ತವೆ. ಸ್ನೇಹಿತರೆ, ದೇವಾಲಯವು ಕೇವಲ ಬೇಡಿಕೆಗಳನ್ನು ಇಡುವ ಸ್ಥಳವಲ್ಲ, ಅದು ನಮ್ಮ ಮನಸ್ಸನ್ನು ಶುದ್ಧಗೊಳಿಸುವ, ವಿನಯವನ್ನು ಬೆಳೆಸುವ ಮತ್ತು ಉತ್ತಮ ಜೀವನ ನಡೆಸಲು ಪ್ರೇರೇಪಿಸುವ ಸ್ಥಳ. ಇಂದು ನಾವು ತಿಳಿದುಕೊಂಡ 10 ಸಾಮಾನ್ಯ ತಪ್ಪುಗಳು. ಮನಸ್ಸನ್ನು ಶಾಂತಗೊಳಿಸದೆ ದೇವಾಲಯಕ್ಕೆ ಹೋಗುವುದು, ದೇವಾಲಯವನ್ನು ಕೇವಲ ಫೋಟೋ ಅಥವಾ ಸೆಲ್ಫಿ ಸ್ಥಳವಾಗಿ ನೋಡುವುದು, ಜೋರಾಗಿ ಮಾತನಾಡಿ ಶಾಂತತೆಯನ್ನು ಹಾಳು ಮಾಡುವುದು, ದೇವಾಲಯದ ನಿಯಮಗಳು ಮತ್ತು ಸಂಪ್ರದಾಯಗಳನ್ನು ಪಾಲಿಸದಿರುವುದು, ದೇವಾಲಯದ ಸ್ವಚ್ಛತೆಯನ್ನು ಕಾಪಾಡದಿರುವುದು, ದರ್ಶನಕ್ಕಾಗಿ ತಳ್ಳಾಟ ಮತ್ತು ಆತುರ ತೋರಿಸುವುದು, ದೇವರಿಗೆ ಕೇವಲ ಬೇಡಿಕೆಗಳನ್ನು ಕೇಳಿ ಕೃತಜ್ಞತೆ ಸಲ್ಲಿಸದಿರುವುದು, ಇತರ ಭಕ್ತರನ್ನು ಗೌರವಿಸದಿರುವುದು, ಆಚರಣೆಗಳನ್ನು ಅರ್ಥ ಮಾಡಿಕೊಳ್ಳದೆ ಟೀಕಿಸುವುದು, ದೇವಾಲಯದಿಂದ ಹೊರಬಂದ ನಂತರ ಭಕ್ತಿಯ ಮೌಲ್ಯಗಳನ್ನು ಜೀವನದಲ್ಲಿ ಅನುಸರಿಸದಿರುವುದು. ಈ ವಿಷಯಗಳು ಯಾರನ್ನೂ ಟೀಕಿಸಲು ಅಲ್ಲ, ನಮ್ಮ ಭಕ್ತಿಯನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸಲು ಮತ್ತು ದೇವಾಲಯದ ಪವಿತ್ರತೆಯನ್ನು ಗೌರವಿಸಲು ನೆನಪಿಸುವ ಉದ್ದೇಶದಿಂದ ಹಂಚಿಕೊಳ್ಳಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಧಾರ್ಮಿಕ, ಆಧ್ಯಾತ್ಮಿಕ, ಜ್ಞಾನವರ್ಧಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಒಂದು ಹೊಸ ಮತ್ತು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.